ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಧಾತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಲೆಸ್ಟ್ರಾಲ್ ಚಿಂತೆ ಕಾಡ್ತಿದೆಯಾ? ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದು ಹಾಕೋದಾಗ ಹೇಗಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಗುಡ್ ಕೊಲೆಸ್ಟ್ರಾಲನ್ನು ಬೆಳೆಸ್ಕೊಳ್ಳೋದು ಹೇಗೆ? ಬ್ಯಾಡ್ ಕೊಲೆಸ್ಟ್ರಾಲ್ನ ಹೊರಗೆ ಹಾಕಿದಾಗ ಮಾತ್ರ ನಾವು ಗುಡ್ ಕೊಲೆಸ್ಟ್ರಾಲ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಹೆಂಗಪ್ಪ ಅಂತಂದರೆ ಕೆಲವೊಂದು ಡಯಟ್ಗಳನ್ನು ಫಾಲೋ ಮಾಡಬೇಕು, ಕೆಲವೊಂದು ಲೈಫ್ ಸ್ಟೈಲ್ಗಳನ್ನು ನಾವು ಚೇಂಜ್ ಮಾಡ್ಕೋಬೇಕು. ಯಾವ ಥರ ಲೈಫ್ ಸ್ಟೈಲ್ ಇರಬೇಕು ಅಂತಂದರೆ, ಡೈಲಿ ನಾವು ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ವಾಕ್ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಪ್ರಾಣಾಯಾಮಗಳನ್ನು ಮಾಡಬೇಕು. ಆದಷ್ಟು ಸ್ಟ್ರೆಸ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಮಾಡಬೇಕು. ಆಮೇಲೆ ರಿಫೈನ್ಡ್ ಆಯಿಲ್ಗಳನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಆಮೇಲೆ ತುಂಬಾ ಕೋಲ್ಡ್ ಆಗಿರ್ತಕ್ಕಂತಹ ಆಹಾರ ಸೇವನೆಯನ್ನು ಬಿಟ್ಟುಬಿಡಬೇಕು, ಅಥವಾ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದನ್ನು ಕೂಡ ನಾವು ಬಿಡಬೇಕು. ಆಮೇಲೆ ಚಲೋ ಆಹಾರ ಅಂದರೆ ಗುಡ್ ಕೊಲೆಸ್ಟ್ರಾಲನ್ನು ಬೆಳೆಸ್ಕೋಬೇಕು. ಯಾವ ಥರ ಅಂದರೆ ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು. ಯಾವ ಥರದ ಆಹಾರ ತಿನ್ನಬೇಕು ನಾವು ಹಾಗಾದರೆ ಅಂತಂದರೆ, ಗ್ರೇನ್ಸ್ ಅಂದರೆ ರೆಡ್ ರೈಸು, ಮಿಲೆಟು, ಬಾರ್ಲಿ ಆ ಥರದನ್ನು ತಿನ್ನಬೇಕು. ಲೆಗ್ಯೂಮ್ಸ್ ಅಂದರೆ ಹಾರ್ಸ್ ಗ್ರಾಮು, ಗ್ರೀನ್ ಗ್ರಾಮು. ಆಮೇಲೆ ಫ್ರೂಟ್ಸ್ ಅಂದರೆ ಪೊಮೊಗ್ರಾನೇಟು, ಲೆಮನ್ನು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದನ್ನು ತಿನ್ನಬೇಕು. ಸ್ಪೈಸಸ್ ಅಂತ ಬಂದಾಗ ಸಿನಮನ್ನು, ಪೆಪ್ಪರು, ಗಾರ್ಲಿಕ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟು ಕಂಟ್ರೋಲ್ ದ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಅಡುಗೆಯಲ್ಲಿ ಜಾಸ್ತಿ ಕೊರಿಯಾಂಡರನ್ನು ಬಳಸಬೇಕು. ಆಮೇಲೆ ರಾತ್ರಿ ಊಟ ಆದಮೇಲೆ ಬಟರ್ ಮಿಲ್ಕನ್ನು ಕುಡಿಬೇಕು. ಯಾಕಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಯೂಶ್ವಲಿ ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂತಂದರೆ, ಯಾರ್ದು ಡೈಜೆಷನ್ ಸರಿಯಾಗಿ ಆಗ್ತಿರಂಗಿಲ್ಲ, ಡೈಜೆಸ್ಟಿವ್ ಫೈರ್ ಕಡಿಮೆ ಇರುತ್ತೆ, ಆಮೇಲೆ ಕಫ ಪ್ರಕೃತಿ ಯಾರಿಗಿರುತ್ತೆ ಅಂಥವರಿಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತೈತಿ. ಯಾಕಂತಂದರೆ ಡೈಜೆಷನ್ ಸರಿತಂಗಿ ಆಗಲಿಲ್ಲ ಅಂತಂದರೆ ಟಾಕ್ಸಿನ್ಸ್ ಎಲ್ಲ ಬಾಡಿ ಒಳಗೆ ಅಕ್ಯುಮುಲೇಷನ್ ಆಗೋದಕ್ಕೆ ಸ್ಟಾರ್ಟ್ ಹೋಗ್ತೈತಿ. ಸೊ ಹಂಗಾಗೋದ್ರಿಂದ ಚಾನಲ್ಸ್ ಎಲ್ಲ ಬ್ಲಾಕ್ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು. ಮತ್ತು ಆವಾಗಲೇ ಹೇಳಿದ್ನಲ್ಲ, ಪ್ರೊಸೆಸ್ಡ್ ಫುಡ್ ಆ ಥರ ಫುಡ್ಗಳನ್ನು ತಿನ್ನೋದ್ರಿಂದ ಜಾಸ್ತಿ ಆಗ್ತೈತಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಮಗೆ ಡೈಜೆಷನ್ ಸರಿಯಾಗಿ ಆಗಬೇಕಂದ್ರೆ ಊಟ ಆದಮೇಲೆ ಸ್ವಲ್ಪ ಮಜ್ಜಿಗೆನ ಕುಡಿಯೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ವಾಟರು, ಲೆಮನ್ನು, ಸ್ವಲ್ಪ ಹನಿನ ಆ್ಯಡ್ ಮಾಡಿಬಿಟ್ಟು ಕುಡಿಬೇಕು. ಯಾಕಂದರೆ ಅದು ಕೂಡ ಡಿಟಾಕ್ಸಿಫಿಕೇಷನ್ ಥರ ಆ್ಯಕ್ಟ್ ಮಾಡ್ತೈತಿ. ಆಮೇಲೆ ಫೆನುಗ್ರೀಕ್ ಸೀಡ್ಸ್ ಅದು ಕೂಡ ತುಂಬಾ ಒಳ್ಳೆಯದು. ಈವನ್ ಅದನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕೂಡ ಸ್ವಲ್ಪ ಕಂಟ್ರೋಲ್ದಲ್ಲಿ ಇರ್ತೈತಿ. ಸೊ ಈ ಥರಗಳ ಹ್ಯಾಬಿಟ್ಸ್ಗಳನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಕೊಲೆಸ್ಟ್ರಾಲ್ ಲೆವೆಲನ್ನು ನಾವು ಕಡಿಮೆ ಮಾಡ್ಬೋದು. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.